ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರಿನ ಸರ್ಕಾರಿ ಶಾಲೆ ಮಕ್ಕಳನ್ನ ಇಂಡಸ್ಟ್ರಿಯಲ್ ವಿಸಿಟ್ ಅಂತ ಕರೆದುಕೊಂಡು ಹೋಗಲಾಗಿತ್ತು. ಇಂತಹ ಸಂದರ್ಭದಲ್ಲಿ ಚರ್ಚೊಂದಕ್ಕೆ ಶಿಕ್ಷಕರು ಮಕ್ಕಳನ್ನ ಕರೆದೊಯ್ದಿದ್ದು ಈ ಒಂದು ವಿಚಾರ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ. ಸರ್ಕಾರಿ ಕೆಪಿಎಸ್ ಶಾಲೆ ಮಕ್ಕಳನ್ನ ಚರ್ಚ್ಗೆ ಕರೆದೊಯ್ದಿದ್ದ ಶಿಕ್ಷಕರು ಇಂಡಸ್ಟ್ರಿಯಲ್ ವಿಸಿಟ್ ಹೆಸರಲ್ಲಿ ಶಿಕ್ಷಕರು ಮಕ್ಕಳನ್ನ ಚರ್ಚ್ಗೆ ಕರೆದೊಯ್ದಿದ್ದಾರೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಹುಳಿಯಾರಿನ ಕೆಪಿಎಸ್ ಶಾಲೆ ಮೊದಲಿಗೆ ಇಟ್ಟಿಗೆ ಮತ್ತು ಹೆಂಚು ಕಾರ್ಖಾನೆಗೆ ವಿದ್ಯಾರ್ಥಿಗಳಿಂದ ಭೇಟಿ ನೀಡಲಾಗಿತ್ತು. ನಂತರ ಹುಳಿಯಾರಿನ ಕನಕ ಸರ್ಕಲ್ ಬಳಿಯ ಹೋಲಿ ಟ್ರಿನಿಟಿ ಬಿಲೀವರ್ಸ್ ಈಸ್ಟರ್ನ್ ಚರ್ಚ್ಗೆ ಮಕ್ಕಳನ್ನ ಕರೆದೊಯ್ಯಲಾಗಿತ್ತು. ಸುಮಾರು 100ಕ್ಕೂ ಹೆಚ್ಚು ಮಕ್ಕಳನ್ನ ಇಂಡಸ್ಟ್ರಿಯಲ್ ವಿಸಿಟ್ ಹೆಸರಲ್ಲಿ ಕರೆತಂದಿದ್ದರು ಶಿಕ್ಷಕರು. ಇಂಡಸ್ಟ್ರಿಯಲ್ ವಿಸಿಟ್ ಹೆಸರಲ್ಲಿ ಚರ್ಚ್ಗೆ ಕರೆತಂದಿದ್ದಕ್ಕೆ ವಾದ ವಿವಾದ ಏರ್ಪಟ್ಟಿದೆ. ಹುಳಿಯಾರಿನ ಸರ್ಕಾರಿ ಕೆಪಿಎಸ್ ಶಾಲೆ ಮಕ್ಕಳನ್ನ ಇಂಡಸ್ಟ್ರಿಯಲ್ ವಿಸಿಟ್ಗೆ ಕರೆತರಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಮಕ್ಕಳನ್ನ ಹೋಲಿ ಟ್ರಿನಿಟಿ ಬಿಲೀವರ್ಸ್ ಈಸ್ಟರ್ನ್ ಚರ್ಚ್ಗೆ ಕೂಡ ಕರೆದೊಯ್ಯಲಾಗಿತ್ತು. ಈ ಒಂದು ವಿಚಾರವಾಗಿ ಭಾರಿ ವಿವಾದ ಸೃಷ್ಟಿಯಾಗಿದೆ. ಮಕ್ಕಳಿಗೆ ಚರ್ಚ್ನಲ್ಲಿ ಕ್ರಿಶ್ಚಿಯನ್ ಧರ್ಮವನ್ನ ಬೋಧನೆ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಜೊತೆ ಹಿಂದೂ ಧರ್ಮದ ಅವಹೇಳನವನ್ನ ಕೂಡ ಮಾಡಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿರುವಂತದ್ದು. ಇಂಡಸ್ಟ್ರಿಯಲ್ ವಿಸಿಟ್ ನೆಪದಲ್ಲಿ ಮಕ್ಕಳನ್ನ ಚರ್ಚ್ಗೆ ಕರೆತಂದಿದ್ದಾರೆ ಶಿಕ್ಷಕರು ಅನ್ನುವಂತಹ ಆರೋಪವನ್ನ ಮಾಡಲಾಗ್ತಾ ಇದೆ. ಈ ಒಂದು ವಿಚಾರದಲ್ಲಿ ಪರ ವಿರೋಧದ ಚರ್ಚೆ ಏರ್ಪಟ್ಟಿರುವಂತದ್ದು. ಚರ್ಚ್ಗೆ ಮಕ್ಕಳನ್ನ ಕರೆದೊಯ್ದಂತಹ ಶಿಕ್ಷಕರ ವಿರುದ್ಧ ಕೂಡ ಆಕ್ರೋಶ ಹೆಚ್ಚಾಗಿರುವಂಥದ್ದು. ಹುಳಿಯಾರ್ ಪೊಲೀಸ್ ಠಾಣೆ ಮೆಟ್ಟಿಲನ್ನ ಕೂಡ ಏರಿದೆ ಈ ಒಂದು ವಿಚಾರ. ಇಂಡಸ್ಟ್ರಿಯಲ್ ವಿಸಿಟ್ ಹೆಸರಲ್ಲಿ ಹುಳಿಯಾರಿನ ಕನಕ ಸರ್ಕಲ್ ಬಳಿ ಇರುವಂತಹ ಹೋಲಿ ಟ್ರಿನಿಟಿ ಬಿಲೀವರ್ಸ್ ಈಸ್ಟರ್ನ್ ಚರ್ಚ್ಗೆ ಸುಮಾರು 100ಕ್ಕೂ ಹೆಚ್ಚು ಕೆಪಿಎಸ್ ಶಾಲೆ ವಿದ್ಯಾರ್ಥಿಗಳನ್ನ ಕರೆತರಲಾಗಿತ್ತು. ಮೊದಲಿಗೆ ಏನು ಅಲ್ಲಿನ ಹೆಂಚು ಮತ್ತು ಇಟ್ಟಿಗೆ ಕಾರ್ಖಾನೆಗೆ ವಿದ್ಯಾರ್ಥಿಗಳನ್ನ ಕರೆತರಲಾಗಿತ್ತು. ಅದಾದ ನಂತರ ಮಕ್ಕಳನ್ನ ಅಲ್ಲೇ ಇದ್ದಂತಹ ಒಂದು ಕನಕ ಸರ್ಕಲ್ನಲ್ಲಿ ಇರುವಂತಹ ಬಿಲೀವರ್ಸ್ ಚರ್ಚ್ಗೆ ಕರೆದುಕೊಂಡು ಹೋಗಲಾಗಿತ್ತು. ಒಂದು ವಿಚಾರವಾಗಿ ಚರ್ಚ್ನಲ್ಲಿ ಕ್ರಿಶ್ಚಿಯನ್ ಧರ್ಮವನ್ನ ಮಕ್ಕಳಿಗೆ ಬೋಧನೆ ಮಾಡಲಾಗಿದೆ, ಜೊತೆಯಲ್ಲಿ ಹಿಂದೂ ಧರ್ಮವನ್ನ ಅವಹೇಳನವನ್ನ ಮಾಡಲಾಗಿದೆ ಅಂತ ಹೇಳಿ ಕೆಲವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಶಿಕ್ಷಕರ ವಿರುದ್ಧ ಆರೋಪವನ್ನ ಮಾಡ್ತಾ ಇರುವಂಥದ್ದು, ಆಕ್ರೋಶವನ್ನಗೊಂಡಿರುವಂಥದ್ದು. ಇದರಲ್ಲಿ ತಪ್ಪೇನಿದೆ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇನ್ನು ಇಂಡಸ್ಟ್ರಿಯಲ್ ವಿಸಿಟ್ ಅಂತ ಕರೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಸುತ್ತಮುತ್ತಲಿರುವಂತಹ ಮಠ ಮಂದಿರ ದೇವಾಲಯ ಕೂಡ ಕರೆದುಕೊಂಡು ಹೋಗ್ಬೋದು ಅನ್ನೋದಿರುತ್ತೆ. ದೇವಾಲಯಕ್ಕೆ ಹೋದ್ರೆ ಹಿಂದೂ ಧರ್ಮದ ಬಗ್ಗೆ ತಿಳಿಸ್ಕೊಡ್ತಾರೆ, ಅಲ್ಲೇ ಇರುವಂತಹ ಮಸೀದಿಗೆ ಹೋದ್ರೆ ಒಂದು ಮುಸಲ್ಮಾನ್ ಧರ್ಮದಲ್ಲಿ ಏನಿರುತ್ತೆ ಅದನ್ನು ತಿಳಿಸ್ಕೊಡ್ತಾರೆ. ಚರ್ಚ್ಗೆ ಹೋದಂತಹ ಕಾರಣ ಚರ್ಚ್ನ ಒಂದು ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ತಿಳಿ ಹೇಳಿರ್ಬೋದು, ಆದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಹಿಂದೂ ಧರ್ಮಕ್ಕೆ ಅವಹೇಳನವನ್ನ ಮಾಡಿಲ್ಲ ಅಂತ ಚರ್ಚ್ಗೆ ಸಂಬಂಧಪಟ್ಟಂತಹ ಫಾದರ್ ಇಲ್ಲಿ ತಿಳಿಸಿರುವಂಥದ್ದು. ಯಾವುದೇ ರೀತಿಯಾದಂತಹ ನಾವು ಧರ್ಮವನ್ನ ಅವಹೇಳನ ಮಾಡಿಲ್ಲ. ಸುಮಾರು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಂಡಸ್ಟ್ರಿಯಲ್ ವಿಸಿಟ್ ನೆಪದಲ್ಲಿ ನಮ್ಮ ಚರ್ಚ್ಗೆ ಬಂದಿದ್ರು. ಅಂತಹ ಸಂದರ್ಭದಲ್ಲಿ ನಾವು ಏನಿರುತ್ತೆ ಆ ಒಂದು ವಿಷಯವನ್ನ ಮಾತ್ರ ಬೋಧಿಸಿದ್ದೀವಿ, ಆದರೆ ಬೇರೆ ಇತರೆ ಧರ್ಮವನ್ನ ನಾವು ಬೋಧನೆ ಮಾಡಿಲ್ಲ ಅನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಆದರೆ ಶಿಕ್ಷಕರು ಯಾಕೆ ಚರ್ಚ್ಗೆ ಕರೆದುಕೊಂಡು ಹೋಗ್ಬೇಕಾಗಿತ್ತು? ಅದರಲ್ಲೂ ಆ ಒಂದು ಚರ್ಚ್ನವರು ಹಿಂದೂ ಧರ್ಮವನ್ನ ಅವಹೇಳನವಾಗಿ ಬಿಂಬಿಸಿದ್ದಾರೆ, ಹಿಂದೂ ಧರ್ಮಕ್ಕೆ ಅವಮಾನ ಮಾಡಿದ್ದಾರೆ ಅಂತ ಕೆಲವರು ಆರೋಪ ಮಾಡ್ತಾ ಇರೋದು. ಅದಕ್ಕೆ ಪ್ರತಿವಾದವಾಗಿ ಚರ್ಚ್ನ ಫಾದರ್ ಕೂಡ ನಾವು ಯಾವುದೇ ರೀತಿಯಾದಂತಹ ಧರ್ಮಕ್ಕೆ ಅವಹೇಳನಕಾರಿಯಾಗಿ ನುಡಿದಿಲ್ಲ ಅಂತ ಹೇಳಿದ್ದಾರೆ. ಈ ಒಂದು ವಿಚಾರವಾಗಿ ಹುಳಿಯಾರಿನ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರು ದಾಖಲಾಗಿರುವಂಥದ್ದು. ಚರ್ಚ್ ಫಾದರ್ನ ಮಾತಾಡಿಸಿದಂತಹ ಸಂದರ್ಭದಲ್ಲಿ ಪರವಾಗಿಲ್ಲ, ನಾವು ಯಾವುದೇ ರೀತಿಯಾದಂತಹ ನಾವು ಅವಹೇಳನಕಾರಿ ನುಡಿಗಳನ್ನ ನಾವು ಆಡಿಲ್ಲ, ಬೇರೆ ಧರ್ಮಕ್ಕೆ ಸಂಬಂಧಪಟ್ಟಂತೆ ನಾವು ಇದಕ್ಕೆ ತಕ್ಕ ಉತ್ತರವನ್ನ ಕೊಡ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. ಅಂದ್ರೆ ನಮ್ಮ ಹತ್ರ ಎಲ್ಲ ದಾಖಲೆ ಕೂಡ ಇದೆ, ನಾನು ಯಾವುದೇ ರೀತಿಯಾದಂತಹ ಧರ್ಮಕ್ಕೆ ಅವಮಾನ ಮಾಡಿಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಮಕ್ಕಳನ್ನ ಕರೆದುಕೊಂಡು ಹೋಗಿರೋದು ಯಾವುದು ತಪ್ಪು? ಶಿಕ್ಷಕರಿಗೆ ಗೊತ್ತಿರುತ್ತಲ್ಲ ಯಾವ ಮಠಕ್ಕೆ ಕರ್ಕೊಂಡು ಹೋಗ್ಬೋದಾ ಅಥವಾ ಇನ್ನೊಂದಕ್ಕೆ ಕರ್ಕೊಂಡು ಹೋಗ್ಬೋದಾ ಅಂತ ಗೊತ್ತಿರುತ್ತೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರವೀಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ಹುಳಿಯಾರಿನ ಕೆಪಿಎಸ್ ಶಾಲೆ ಮಕ್ಕಳನ್ನ ಚರ್ಚ್ಗೆ ಕರೆದುಕೊಂಡು ಹೋಗಿದಂತಹ ವಿಚಾರವಾಗಿ ಭಾರಿ ಚರ್ಚೆ ಉಂಟಾಗಿದೆ, ವಾದ ವಿವಾದಗಳು ನಡೀತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಹೌದು ರಮ್ಯ, ಏನು ಏನು ಈ ಒಂದು ಚರ್ಚೆಗೆ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗಿದ್ದಾರೆ ಅನ್ನೋಕೆ ಸಂಬಂಧಪಟ್ಟಂತೆ
ಸುದ್ದಿ ಪ್ರಸಾರ ಆಗ್ತಾ ಇದೆ ನಿನ್ನೆಯಿಂದ. ಆದ್ರೆ ಆ ಸುದ್ದಿಯಲ್ಲಿ ವಾಸ್ತವಾಂಶ ಏನಿದೆ ಅನ್ನೋದ್ ಕುರಿತಂತೆ ಸಾಕಷ್ಟು ರೀತಿಯಾಗಿ ಚರ್ಚೆಗಳು ನಡೀತಾ ಇದ್ದಾವೆ. ಎಸ್ ಹೇಳಿ ಪ್ರವೀಣ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ಪ್ರವೀಣ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕರೆದುಕೊಂಡು ಹೋಗಿರುವಂತಹ ವಿಚಾರವಾಗಿ ಯಾಕಿಷ್ಟು ಚರ್ಚೆ? ಎಸ್, ಚಿಕ್ಕನಾಯಕನಹಳ್ಳಿಯಲ್ಲಿರ್ತಕ್ಕಂತಹ ಹುಳಿಯಾರ್ನಲ್ಲಿರ್ತಕ್ಕಂಥ ಹೋಲಿ ಟ್ರಿನಿಟಿ ಬಿಲಿವರ್ಸ್ ಈಸ್ಟರ್ನ್ ಚರ್ಚ್ಗೆ ಏನು ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ತಾನು ABVP ಕಾರ್ಯಕರ್ತ ಅಂತ ಹೇಳಿ ಹೋದಂತಹ ಒಬ್ಬ ವ್ಯಕ್ತಿ ಆ ಚರ್ಚಿನ ಫಾದರ್ಗೆ ಏನು ಪ್ರಶ್ನೆ ಮಾಡಿದ್ದಾರೆ, ನೀವ್ ಯಾಕೆ ಹಿಂದೂ ಧರ್ಮವನ್ನು ಅವಹೇಳನಕಾರಿಯಾಗಿ ಮಾತನಾಡ್ತೀರಾ, ನೀವ್ ಯಾಕೆ ನಿಮ್ಮ ಧರ್ಮ ಬೋಧನೆಯನ್ನು ಮಾಡ್ತೀರಾ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾನೆ. ಇಲ್ಲಿ ವಾಸ್ತವವಾಗಿ ನೋಡೋದಾದ್ರೆ ಚರ್ಚಿನ ಅಂಗಳದಲ್ಲಿ ಬಂದಂತವರಿಗೆ ಕ್ರೈಸ್ತ ಧರ್ಮದ ಬೋಧನೆಯನ್ನೇ ಮಾಡ್ಬೇಕಾಗ್ತದೆ. ಮತ್ತೆ ಅಲ್ಲಿರ್ತಕ್ಕಂತಹ ಫಾದರ್ ಏನಿದ್ದಾರೆ ಅವರು ಆ ಕ್ರೈಸ್ತ ಧರ್ಮಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನಷ್ಟೇ ಹೇಳಿದರೆ ವಿನಃ ಯಾವುದೇ ಧರ್ಮವನ್ನು ಅಲ್ಲಗಳೆಯುವಂತದ್ದಾಗಿರ್ಬೋದು, ಯಾವುದೇ ಧರ್ಮದ ಒಂದು ತುಚ್ಛವಾದ ಭಾವನೆಯಿಂದ ಹೇಳುವಂತಹ ಒಂದು ಹೇಳಿಕೆ ಆಗಿರ್ಬೋದು ಆ ಕ್ಷಣದಲ್ಲಿ ಕಂಡು ಬಂದಿರತಕ್ಕಂಥದ್ದು ಇಲ್ಲ. ಇನ್ನು ಅಲ್ಲಿ ಹೇಳುವಂತ ಪ್ರಕಾರ ಕೇವಲ ಧರ್ಮ ಬೋಧನೆ ಅಂದ್ರೆ ನಮ್ಮ ಬೈಬಲ್ ನಲ್ಲಿ ಏನಿತ್ತು, ಸತ್ಯವೇದದಲ್ಲಿ ಏನಿತ್ತು ಅದನ್ನಷ್ಟೇ ನಾವು ಹೇಳಿದ್ದೀವಿ. ಅದಾದ ನಂತರದಲ್ಲಿ ಪ್ರಾರ್ಥನೆ ಮಾಡಿ ನಂತರ ಮಕ್ಕಳನ್ನ ಕಳಿಸುವಂತ ಕೆಲಸ ಆಗಿದೆ ವಿನಃ ಮಕ್ಕಳನ್ನ ಈ ಒಂದು ಧರ್ಮಕ್ಕೆ ಮತಾಂತರ ಆಗ್ಲೇಬೇಕು ಅನ್ನುವಂತ ದೃಷ್ಟಿಯಿಂದ ನಾವು ಯಾವುದೇ ರೀತಿಯ ಬೋಧನೆಯನ್ನು ಮಾಡಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಸ್ಪಷ್ಟಪಡಿಸಿದ್ದಾರೆ ರಮ್ಯಾ. ಇನ್ನು ಮುಂದುವರೆದು ನೋಡೋದಾದ್ರೆ ಕೇವಲ ವಿವಾದ ಸೃಷ್ಟಿಸಲೇಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಇಟ್ಟುಕೊಂಡು ಹೋಗಿದ್ದಂತಹ ವ್ಯಕ್ತಿ ಏನು ಈ ರೀತಿಯಾದಂತಹ ಒಂದು ಹೇಳಿಕೆಗಳನ್ನ ಮಾಡಿ ಎಲ್ಲ ಕಡೆ ಹರಿಬಿಟ್ಟಿರ್ತಕ್ಕಂಥದ್ದು ಸಮಾಜದ ಸ್ವಾಸ್ಥ್ಯಕ್ಕೆ ಧಕ್ಕೆ ತರುವಂತಹ ಕೆಲಸ ಆಗಿದೆಯಾ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಎಸ್ ಪ್ರವೀಣ್, ಪರ್ಮಿಷನ್ ಇರುತ್ತಾ ಇಂಡಸ್ಟ್ರಿಯಲ್ ವಿಸಿಟ್ ಗೆ ಕರೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಚರ್ಚ್ಗಳು, ಮಸೀದಿಗಳು, ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ಬೋದು? ಹೌದು ರಮ್ಯಾ, ಈಗ ತಾನೇ ನಾನು ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಹತ್ರ ಮಾತನಾಡಿದೆ. ಅವರು ಹೌದು ಹೋಗ್ಬಹುದು ಅಂದ್ರೆ ಹತ್ರ ಇದ್ದಂತ ಸಂದರ್ಭದಲ್ಲಿ ಚರ್ಚ್ ಆಗಿರ್ಬೋದು, ಮಸೀದಿ ಆಗಿರ್ಬೋದು, ಮಠ ಮಂದಿರಗಳಾಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು ಅವುಗಳಿಗೆ ವಿಸಿಟ್ ಮಾಡುವಂತಹ ಒಂದು ಅವಕಾಶ ಇರುತ್ತೆ ಅನ್ನುವಂಥದ್ದನ್ನ ಉಪನಿರ್ದೇಶಕರೇ ಸ್ಪಷ್ಟಪಡಿಸಿದ್ದಾರೆ ರಮ್ಯಾ. ಎಸ್ ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಏನು ಶಾಲೆ ವತಿಯಿಂದ ಇಂಡಸ್ಟ್ರಿಯಲ್ ವಿಸಿಟ್ ಅಥವಾ ಏನು ಹೊರಗಡೆ ಕರ್ಕೊಂಡು ಹೋಗಿರ್ತಾರೆ ವಿದ್ಯಾರ್ಥಿಗಳನ್ನ, ಅಂತಹ ಸಂದರ್ಭದಲ್ಲಿ ಅಲ್ಲೇ ಸ್ಥಳೀಯ ಒಂದಷ್ಟು ಸ್ಥಳಗಳೇನಿರುತ್ತೆ ಅಲ್ಲಿಗೆ ಮಕ್ಕಳನ್ನ ಕರೆದುಕೊಂಡು ಹೋಗ್ಬೋದು ಅನ್ನೋದು ನಿಯಮ ಇರುತ್ತೆ ಅಂತ ಶಿಕ್ಷಣ ಇಲಾಖೆಯಿಂದ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ, ಅಂದ್ರೆ ಸ್ಪಷ್ಟೀಕರಣವನ್ನ ಕೊಟ್ಟಿರುವಂಥದ್ದು. ಆದರೆ ABVP ಸಂಘಟನೆ ಕಾರ್ಯಕರ್ತರು ಒಬ್ರು ಏನಿರ್ತಾರೆ ಅಲ್ಲಿ ಮಕ್ಕಳನ್ನ ಯಾಕೆ ಕರೆದುಕೊಂಡು ಬರಬೇಕಿತ್ತು, ಇಲ್ಲಿ ಮತಾಂತರ ಮಾಡುವಂತಹ ಕೆಲಸ ಆಗ್ತಾ ಇದೆ ಅಂತ ಒಂದಷ್ಟು ವಾದವನ್ನ ಮಾಡಿರುವಂಥದ್ದು. ಇದಕ್ಕೆ ಪ್ರತಿವಾದವಾಗಿ ಚರ್ಚ್ ವತಿಯಿಂದ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆದರೆ ಶಿಕ್ಷಕರ ಮೇಲೆ ಒಂದಷ್ಟು ಆರೋಪ ಮಾಡುವಂತಹ ಅವಶ್ಯಕತೆ ಏನಿರುತ್ತೆ ಅನ್ನುವಂತಹ ಮಾತುಗಳು. ಯಾಕಪ್ಪ ಅಂತಂದ್ರೆ ಎಲ್ಲರೂ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಕಲಿಸೋದೇನಂತ ಅಂದ್ರೆ ಸಮಾನತೆ ಅನ್ನೋದನ್ನ ಕಲಿಸ್ಕೊಡ್ತಾರೆ. ಹಿಂದೂ ಧರ್ಮ ಆಗಿರ್ಬೋದು, ಮುಸಲ್ಮಾನ್ ಧರ್ಮ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಬೌದ್ಧ, ಪಾರ್ಸಿ ಯಾವುದೇ ಆಗಿರ್ಬೋದು, ಎಲ್ಲರೂ ಒಂದೇ, ನಾವೆಲ್ಲರೂ ಒಂದೇ ಅಂತ ಹೇಳ್ಕೊಡ್ತಾರೆ. ಶಾಲೆಯಲ್ಲಿ ಮಕ್ಕಳಿಗೆ ಬೋಧನೆಯನ್ನ ಮಾಡುವಾಗ, ಮಕ್ಕಳಿಗೆ ಪಾಠಗಳನ್ನ ಇಡುವಾಗ ಎಲ್ಲ ರೀತಿಯಾದಂತಹ ಪಾಠಗಳನ್ನ ಬೋಧನೆ ಮಾಡಲಾಗುತ್ತೆ. ಮುಸಲ್ಮಾನ್ ಧರ್ಮದ ಬಗ್ಗೆ ಕೂಡ ಪಾಠವನ್ನ ಇಟ್ಟಿರ್ತಾರೆ, ಎಲ್ಲ ಧರ್ಮದ ಬಗ್ಗೆ ಪಾಠ ಇಟ್ಟಿರ್ತಾರೆ. ಆದರೆ ಈ ರೀತಿ ವಿವಾದವನ್ನ ಸೃಷ್ಟಿಯನ್ನ ಮಾಡಲೇಬೇಕು ಅನ್ನುವಂತಹ ವಿಚಾರವಾಗಿ ಈ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ.